ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನು ವಂದಿಸುತ್ತೇನೆ. ಸೂರ್ಯನಿಲ್ಲದ ಜೀವನವನ್ನು ಒಮ್ಮೆ ಊಹಿಸಿಕೊಳ್ಳಿ. ಬೆಚ್ಚತನವಿರುವುದಿಲ್ಲ, ಬೆಳಕಿರುವುದಿಲ್ಲ ಮತ್ತು ಖಂಡಿತವಾಗಿ ವಿಟಮಿನ್ ಡಿ ಸಿಗುವುದಿಲ್ಲ. ಸೂರ್ಯನು ಆಕಾಶದಲ್ಲಿರುವ ಕೇವಲ ಬೆಂಕಿಯ ಚೆಂಡಲ್ಲ, ಆದರೆ ಅದು ಜೀವನಕ್ಕೆ ಅತ್ಯಗತ್ಯವಾಗಿದೆ. ಆದರೆ ಇಂದು ನಾನು ನಿಮ್ಮೊಂದಿಗೆ ಬೆಳಕನ್ನು ನೀಡುವುದಲ್ಲದೆ ನಮ್ಮ ಜೀವನವನ್ನು ಪರಿವರ್ತಿಸುವ ಸೂರ್ಯನನ್ನು ಹಂಚಿಕೊಳ್ಳಲು ಬಯಸುತ್ತೇನೆ. ಮಲಾಕಿ 4ನೇ ಅಧ್ಯಾಯ 2ನೇ ವಚನ ಹೀಗೆ ಘೋಷಿಸುತ್ತದೆ: ನನ್ನ ನಾಮದಲ್ಲಿ ಭಯಭಕ್ತಿಟ್ಟಿರುವ ನಿಮಗೂ ದೇವರ ಧರ್ಮವೆಂಬ ಸೂರ್ಯನು ಸ್ವಸ್ಥತೆಯನ್ನುಂಟು ಮಾಡುವ ಕಿರಣಗಳುಳ್ಳವನಾಗಿ ಮೂಡುವನು. ಇಬ್ರಿಯ ಪದ ಸೂರ್ಯ ಅನ್ನುವಾಗ ಶಮೀಶ್, ಇದು ದೈವಿಕ ಬೆಳಕಿಗೆ, ಸತ್ಯಕ್ಕೆ ಮತ್ತು ಜೀವಕ್ಕೆ ಸಂಕೇತವಾಗಿದೆ. ಪ್ರಾಚೀನ ಪೂರ್ವ ಸಂಸ್ಕೃತಿಯಲ್ಲಿ ಸೂರ್ಯನನ್ನು ಜೀವನ ಮತ್ತು ಉಪಯುಕ್ತಿಗೆ ಮತ್ತು ಶಕ್ತಿಯ ಮೂಲ ಎಂಬುದಾಗಿ ನೋಡಲಾಗಿತ್ತು. ಅದೇ ರೀತಿ ಮಲಾಕಿ ತನ್ನ ಜನರನ್ನು ಕತ್ತಲೆಯಿಂದ ಬೆಳಕಿಗೆ ಕರೆದೊಯ್ಯುವ ಮತ್ತು ಪುನರ್ಸ್ಥಾಪಿಸುವ ದೇವರ ಸಾಮರ್ಥ್ಯವನ್ನು ಒತ್ತಿ ಹೇಳುತ್ತಾ ಇದ್ದಾನೆ. ಈ ವಚನವು ಕೇವಲ ಕಾವ್ಯಾತ್ಮಕವಾಗಿ ಇಲ್ಲ, ಆದರೆ ಇದು ಪ್ರವಾದನೆ ಆಗಿದೆ ಎಂದು ನಾನು ನಂಬುತ್ತೇನೆ. ಏಕೆಂದರೆ ಅದು ಬೆಳಕು ಮತ್ತು ಯೇಸು ಕ್ರಿಸ್ತನ ಮಹಿಮೆಯನ್ನು ಪ್ರತಿಬಿಂಬಿಸುತ್ತಾ ಇದೆ. ನನ್ನ ಪ್ರೀತಿಯ ಸ್ನೇಹಿತರೆ, ನೆನಪಿರಲಿ, ಯೇಸು ನಮ್ಮ ಜೀವಿತವನ್ನು ಪರಿವರ್ತಿಸುತ್ತಾನೆ. ಆತನು ತನ್ನ ಪ್ರೀತಿಯಿಂದ ನಮ್ಮನ್ನು ಸುತ್ತಿಕೊಂಡಿದ್ದಾನೆ. ಆತನ ಕೃಪೆಯು, ಆತನ ಕ್ಷಮೆಯು ಮಹತ್ವವಾಗಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಅವುಗಳನ್ನು ಹುಡುಕುವ ಮತ್ತು ಅನುಸರಿಸುವ ಪ್ರತಿಯೊಂದು ಆತ್ಮಕ್ಕೂ ಆತನು ರಕ್ಷಣೆಯ ಭರವಸೆಯನ್ನು ನೀಡುತ್ತಾನೆ. ಈ ಕ್ರಿಸ್ತನ ಶ್ರಮಧ್ಯಾನದ ಪ್ರಯಾಣದಲ್ಲಿ ಕ್ರಿಸ್ತನ ನೀತಿವಂತಿಕೆಯು ನಿಮ್ಮ ಹೃದಯಗಳಲ್ಲಿರಲಿ. ಪಶ್ಚಾತ್ತಾಪ, ನವೀಕರಣದ ಮನಸ್ಸು, ಪುನಃಸ್ಥಾಪನೆಯು, ಇವುಗಳ ಮೂಲಕ ಅಂತಿಮ ಸೂರ್ಯ ನೀತಿವಂತಿಕೆಯು ನಿಮ್ಮ ಜೀವನದ ಮೂಲಕ ಪ್ರಕಾಶಿಸಲಿ. ಮತ್ತು ನೆನಪಿಸಿಕೊಳ್ಳಿ, ಯೇಸು ಕ್ರಿಸ್ತನೇ ನೀತಿಯ ಸೂರ್ಯನು. ಆತನು ಎಂದಿಗೂ ಮುಳುಗುವುದಿಲ್ಲ. ಆಮೇನ್. ಪ್ರಾರ್ಥಿಸಿಕೊಳ್ಳೋಣ. ಕೃಪೆಯುಳ್ಳ ದೇವರೇ, ನಿನ್ನನ್ನು ವಂದಿಸುತ್ತೇವೆ. ನಿನ್ನ ಮಗನಾದ ಯೇಸು ಕ್ರಿಸ್ತನನ್ನು ನಮ್ಮ ಹೃದಯಗಳನ್ನು ಬೆಳಗಲು ಕೊಟ್ಟಿದ್ದಿ ಮತ್ತು ನಮ್ಮ ಜೀವನದಲ್ಲಿ ಆತನ ನೀತಿವಂತಿಕೆಯು ಮತ್ತು ಬೆಳಕನ್ನು ಹಿಂಬಾಲಿಸಲಿಕ್ಕೆ ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. ಆಮೇನ್. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ.